ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಿಜಯ್ ಶಂಕರನ ಹತ್ರ ಮಾತಾಡೋಕ್ಕೆ ಅಂತ ಟೆರೆಸ್ ಮೇಲೆ ಕರ್ಕೊಬಂದು ಹೇಳ್ತಾ ಇರ್ತಾಳೆ, ನೀವು ಜೈಲಲ್ಲಿ ಇದ್ದಾಗ ನಿಮ್ಮನ್ನ ಮಾತಾಡಿಸ್ಬೇಕು, ಹಾಗೆ ತಮ್ಮ ಮಗುವಿನ ಬೆಳವಣಿಗೆ ಬಗ್ಗೆ ಹೇಳ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಗೌರಿ, ಆ ವಿಷಯ ನಿಮಗೆ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಜೈಲಿಗೂ ಸಹ ಕಾಲ್ ಮಾಡಿದ್ಲು, ಆದರೆ ದೇವ್ರಿಗೂ ಸಹ ಇಷ್ಟ ಇರಲಿಲ್ಲ ಅಂತ ಅನ್ಸುತ್ತೆ ನಿಮ್ಮ ಜೊತೆ ಮಾತಾಡೋದು. ಅದಕ್ಕೂ ಸಹ ಒಂದು ಸಲ ಸಹ ಆ ಜೈಲಲ್ಲಿದ್ದ ಪೊಲೀಸು ಒಂದು ಸಲನೂ ಸಹ ನಿಮಗೆ ಫೋನೇ ಕೊಡಲಿಲ್ಲ ಅಂತ ಅನ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಶಂಕರ ಕೇಳ್ತಾ ಇರ್ತೀನಿ, ನನ್ನ ಕೈಲಿ ಇದನ್ನು ನಂಬಕ್ಕೆ ಆಗ್ತಿಲ್ಲ, ಗೌರಿ ಇಷ್ಟೆಲ್ಲ ಕಷ್ಟಪಟ್ಲ ಅಂತ ಅನ್ಬೇಕಾದ್ರೆ ಖಂಡಿತ ಕಷ್ಟಪಟ್ಲು, ಇದನ್ನೆಲ್ಲ ನೀವು ನಂಬಲೇಬೇಕು. ಯಾಕೆಂತಂದರೆ ಅವಳು ಹೆರಿಗೆ ಟೈಮಲ್ಲಿ ನಾನು ಅವಳ ಜೊತೆ ಇದ್ದಿದ್ದು, ಅವಳು ಪಟ್ಟ ಕಷ್ಟ ನೋವು ಪ್ರತಿಯೊಂದನ್ನು ನಾನು ಕಣ್ಣಾರೆ ನೋಡಿ ಅದನ್ನು ಅನುಭವಿಸಿದ್ದೀನಿ, ಹಾಗಾಗಿ ನೀವು ನಂಬಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಿಮಗೆ ಹೆಣ್ಮಗು ಅಂತಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವಳು ಹೆಣ್ಮಗು ಹುಟ್ಟಿದ ತಕ್ಷಣ ಅವ್ರಿಗೆ ಹೇಳಿದ್ರ ಅಂತ ಕೇಳ್ತಾ ಇದ್ಲು. ಹಾಗೆ ಹೆರಿಗೆ ಟೈಮಲ್ಲೂ ಸಹ ಶಂಕರವ್ರು ಏನಾದ್ರು ಸಿಕ್ಕಿದ್ರಾ, ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಯ್ತಾ ಅಂತ ಎಲ್ಲರೂ ನಮ್ಮನ್ನು ಕಾಡ್ತಾ ಇದ್ಲು. ಆದರೆ ಇದು ನಿಮಗೆ ಮಾತ್ರ ಅರ್ಥ ಆಗಲಿಲ್ಲ. ಹಾಗೆ ಹೆಣ್ಮಗು ಹುಟ್ಟಿದ ವಿಷಯನೂ ಸಹ ನಿಮಗೆ ನನ್ನ ಕೈಲಿ ತಲುಪ್ಸೋಕ್ಕಾಗಲಿಲ್ಲ. ನಿಜವಾಗ್ಲೂ ಹೆರಿಗೆ ಟೈಮಲ್ಲಿ ಎಷ್ಟೆಲ್ಲ ನಿಮ್ಮನ್ನು ನೆನಪಿಸ್ಕೊತಿದ್ಲು ಅದು ನನಗೆ ಮಾತ್ರ ಗೊತ್ತು, ಅದು ನಮ್ಮ ಗೌರಿ ಅಂತ ಅಂದರೆ ಅಂತ ನಡೆದಿದ್ದ ಘಟನೆ ಎಲ್ಲನೂ ವಿಜಯ್ ಶಂಕರನ ಹತ್ರ ಹೇಳ್ತಾ ಇರ್ತಾಳೆ. ಆದರೆ ಎಲ್ಲ ತಪ್ಪನ್ನು ಸಹ ನೀವು ಅವಳ ಮೇಲೆ ಹೊರಿಸಿದ್ರಿ, ನೀವು ಮಾಡ್ತಾ ಇರೋದು ತಪ್ಪು ಶಂಕರ ಅವರೇ. ಉದ್ದೇಶಪೂರ್ವಕವಾಗಿ ಅವಳೇನಾದರೂ ಮಾಡಿದರೆ ಅದನ್ನು ತಪ್ಪು ಅಂತ ನೀವು ಮಾಡ್ಬೋದಿತ್ತು, ಆದರೆ ಖಂಡಿತ ಅವಳು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಭುವಿ ವಿಷಯನ ನಿಮ್ಮ ಹತ್ರ ಹೇಳೋಕ್ಕೆ ತುಂಬ ಪ್ರಯತ್ನ ಮಾಡಿದ್ಲು, ಹಾಗೆ ಭುವಿ ಹತ್ರನೂ ನೀವೇ ತಂದೆ ಅಂತ ಹೇಳೋಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ಲು, ಆದರೆ ಅದು ಆಗಲೇ ಇಲ್ಲ. ಆ ಪುಟ್ಟ ಮಗು ಹತ್ರನ, ಆ ಪುಟ್ಟ ಕಂದಮ್ಮನ ಹತ್ರ ಏನಂತ ಹೇಳಬೇಕಿತ್ತು, ನಿಮ್ಮ ತಂದೆ ಜೈಲಲ್ಲಿದ್ದಾರೆ ಅಂತ ಹೇಳ್ಬೇಕಿತ್ತ. ಗೌರಿ ಅದಕ್ಕೋಸ್ಕರ ಆ ವಿಷಯನ ಮುಚ್ಚಿಟ್ಟಿದ್ಲು ಅಂತ ಅಂದಾಗ ಶಂಕರನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಉತ್ತರ ಕೊಡಿ ಶಂಕರ ಅವರೇ, ಉತ್ತರ ಕೊಡಿ, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ. ಹಾಗೆ ನೀವು ಜೈಲಿಂದ ಹೊರಗಡೆ ಬಂದಾಗ ತುಂಬ ಪ್ರಯತ್ನ ಮಾಡಿದ್ಲು, ನಿಮ್ಮ ಹತ್ರ ಸತ್ಯ ಹೇಳಬೇಕು ಅಂತ ತುಂಬ ಟ್ರೈ ಮಾಡಿದ್ಲು, ಆದರೆ ನೀವು ಅವಳನ್ನ ದ್ವೇಷಕ್ಕೆ ಶುರು ಮಾಡಿದ್ರಿ. ಹಾಗೆ ಗಂಗಾ ನಿಮ್ಮಿಬ್ಬರು ಮುಂದೆ ಬಂದು ಉಳಿ ಹಿಂಡ್ಬಿಟ್ಲು, ನಿಮ್ಮಿಬ್ಬರು ದ್ವೇಷ ಮಾಡೋ ರೀತಿ ಮಾಡಿದ್ಲು. ಆಮೇಲೆ ಏನೇನಾಯಿತು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ. ಅಂದಮೇಲೆ ನಾನು ಹೇಳೋದ್ರಲ್ಲಿ ಇನ್ನೇನಿದೆ ಹೇಳಿ, ಎಲ್ಲ ನೀವು ತಿಳಿದವರು ಅಂತ ಈ ಬುದ್ಧಿ ಮಾತು ಹೇಳ್ತಾ ಇರ್ತಾಳೆ. ಹಾಗೆ ನೀವು ಸಹ ಗೌರಿ ಹತ್ರ ಭೂಮಿ ವಿಷಯನ ಕೇಳಕ್ಕೆ ಹೋದ್ರಿ, ಆದರೆ ಅವಳು ಸತ್ಯ ಏನು ಅಂತ ನೀವೇ ತಿಳ್ಕೊಳ್ಳಿ ಅಂತ ಪಣ ತೊಟ್ಲು. ಅದಕ್ಕೋಸ್ಕರ ನೀವು ಸತ್ಯದ ಬೆನ್ನೆತ್ಕೊಂಡು ಹೋದ್ರಿ, ಆವಾಗ ನಿಮಗೆ ಅರ್ಧ ಬರ್ಧ ಸತ್ಯ ಗೊತ್ತಾಯಿತು. ಅದನ್ನೇ ಇಟ್ಕೊಂಡು ಮತ್ತೆ ನೀವು ಅವಳನ್ನ ದ್ವೇಷ ಮಾಡ್ತಾ ಇದ್ದೀರಾ. ಇರೋದನ್ನೆಲ್ಲ ಹೇಳಿದ್ದೀನಿ, ನಡೆದ ಘಟನೆಲ್ಲ ನಿಮ್ಮ ಹತ್ರ ಹೇಳಿದ್ದೀನಿ, ಇನ್ಮೇಲೆ ಇದು ನಿಮಗೆ ಬಿಟ್ಟಿದ್ದು, ನೀವೇ ತಿಳ್ಕೊಳ್ಳಿ ಅಂತ ಹೇಳಿ ಹೊರಟೋಗ್ತಾ ಇದ್ರೆ ಶಂಕರ ಮಾತ್ರ ತುಂಬಾ ಬೇಜಾರಿಂದ ಹಾಗೆ ಶಾಕ್ ಆಗಿ ನಿಂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದ್ ಕಡೆ ಡಿ.ಸಿ. ಮಾಲಿನಿ ಮಗಳು ಕನಸು ರೆಡಿಯಾಗಿ ಸ್ಕೂಲಿಗೆ ಐ ಆಮ್ ರೆಡಿ ಅಂತ ಹೇಳ್ತಿರ್ಬೇಕಾದ್ರೆ, ವೆರಿ ಗುಡ್ ಕಂದ, ಇದೇ ರೀತಿ ನೀನು ಡೈಲಿ ರೆಡಿ ಆಗಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮೇಲೂ ಸಹ ನೀನು ಡಿಪೆಂಡ್ ಆಗಿರ್ಬೋದು. ಏನು ಗೊತ್ತಾ, ನೀನು ಸ್ಕೂಲಲ್ಲಿ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಹಾಗೆ ಮೇಡಮ್ ಹತ್ರ ಗುಡ್ ಅಂತ ಅನ್ನಿಸ್ಕೋಬೇಕು, ಯಾರ ಜೊತೆ ಕೀಟ್ಲೆ ಮಾಡಬಾರ್ದು, ಗೊತ್ತಾಯ್ತಾ ಅಂತ ಅನ್ಬೇಕಾದ್ರೆ, ಸರಿ ಅಮ್ಮ ಓಕೆ, ನಿನ್ನ ಆರ್ಡರ್ನ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಯಾರು ಅಂತ ಈ ಕಡೆ ಮಾಲಿನಿ ಫೋನ್ ರಿಸೀವ್ ಮಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಹರಿ ಹಾಗೆ ಸುಮ್ಮನಾಗ್ತಾನೆ. ಮತ್ತೆ ಇನ್ನೊಂದ್ಸಲ ಕಾಲ್ ರಿಂಗ್ ಆದಾಗ ಅಮ್ಮ ನಾನು ನೋಡ್ತೀನಿ ಅಂತ ಹೋಗಿ ಕನಸು ಫೋನ್ ತೆಗೆದಾಗ, ಅಲ್ಲ ಮಗಳೇ ವೆರಿ ಗುಡ್ ಮಾರ್ನಿಂಗ್ ಅಂತಾಗ ಅಮ್ಮ ಇರೋದನ್ನ ನೋಡಿ, ಹಾಯ್ ಅಶ್ವಿನಿ ಹೇಗಿದೆಯಾ, ನಾನು ಇವಾಗ ಸ್ಕೂಲಿಗೆ ಬರ್ತೀನಿ ಅಂತ ಸುಳ್ಳು ಹೇಳ್ತಾ ಇರ್ತಾಳೆ. ಅಮ್ಮ ಪಕ್ಕದಲ್ಲಿದ್ದಾರ ಅಂತ ಹರಿ ಕೇಳ್ತಿರ್ಬೇಕಾದ್ರೆ ಅಮ್ಮ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಯಾರ ಮಗಳೇ ಅಂತ ಕೇಳಬೇಕಾದ್ರೆ, ನನ್ನ ಫ್ರೆಂಡ್ ಅಶ್ವಿನಿ ಸ್ಕೂಲಿಗೆ ಬರ್ತೀಯಾ ಅಂತ ಕೇಳ್ತಿದ್ದಾಳಮ್ಮ, ಅದಕ್ಕೆ ಮಾತಾಡ್ತಿದ್ದೀನಿ ಅಂತ ಅಂದಾಗ, ಸರಿ ಆಯಿತು ಮಾತಾಡು, ಆದರೆ ಒಂದು ವಿಷಯ, ನಿಮ್ಮ ಅಪ್ಪನೂ ಇಲ್ಲಿಗೆ ಬಂದಿದ್ದಾರೆ, ಅವರು ಇಲ್ಲೇ ಇದ್ದಾರೆ, ಆದರೆ ಅವರೇನಾದರೂ ಕಾಲ್ ಮಾಡಿದರೆ ಏನು ಮಾತಾಡಬೇಕು ಅಂತೂ ಗೊತ್ತಲ್ವಾ ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ಕನಸು ಹೇಳ್ತಾ ಇರ್ತಾಳೆ, ಹೌದಮ್ಮ ಅಪ್ಪ ಏನಾದರೂ ಬಂದರೆ ನಾನು ಫೈಟ್ ಮಾಡ್ತೀನಿ ಅಂತ ಅಂದಾಗ, ಸರಿ ಗುಡ್ ಗರ್ಲ್ ಅಂದ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಹರಿ ತುಂಬ ಡಲ್ಲಾಗಿ ಹಾಗೆ ನಿಂತ್ಕೊಬಿಡ್ತಾನೆ. ಅಪ್ಪ ಏನಕ್ಕೆ ಬೇಜಾರಾಯ್ತಾ, ಬೇಜಾರು ಮಾಡ್ಕೋಬೇಡ ಅಪ್ಪ, ಅಮ್ಮ ಆಗಲೇ ಪಕ್ಕದಲ್ಲೇ ಇದ್ರಲ್ಲ, ಅದಕ್ಕೋಸ್ಕರ ಆ ರೀತಿ ಸುಳ್ಳು ಹೇಳಿದೆ, ನೀವು ಬೇಜಾರು ಮಾಡ್ಕೋಬೇಡಿ ಅಪ್ಪ ಅಂದಾಗ, ಡೋಂಟ್ ವರಿ ಮಗಳೇ, ನೀನು ಇರಬೇಕಾದ್ರೆ ನನಗೆ ಬೇಜಾರಾಗಲ್ಲ ಅಂದಾಗ, ಲವ್ ಯು ಅಪ್ಪ ಅಂತ ಮುತ್ತು ಕೊಟ್ಟು ಸ್ಕೂಲಿಗೆ ಹೋಗ್ತೀನಮ್ಮ ಅಂತ ಹೋಗ್ತಾ ಇದ್ರೆ ಡೌಟ್ ಬಂದು ಮಾಲಿನಿ ಅದೇ ನಂಬರ್ಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಒಂದೇ ದಿನಕ್ಕೆ ಯಾರು ಫ್ರೆಂಡು ಅಶ್ವಿನಿನವ್ರು ಯಾರು ಅಂತ ಕಾಲ್ ಟ್ರೈ ಮಾಡಿದಾಗ ಈ ಕಡೆ ಹಾರಿ ನೋಡ್ತಾ ಇರ್ತಾನೆ. ಖಂಡಿತ ನಾನು ರಿಸೀವ್ ಮಾಡಲ್ಲ ಮಾಲಿನಿ, ಯಾಕೆ ಅಂತಂದರೆ ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ತೀವಿ, ಮಾಡು ಅದೆಷ್ಟು ಸಲ ಮಾಡ್ತೀಯಾ, ನಾನಂತೂ ರಿಸೀವ್ ಮಾಡಲ್ಲ ಅಂತ ನಗಾಡ್ತಿರ್ಬೇಕಾದ್ರೆ ಮೋಸ್ಟ್ಲಿ ಫೋನ್ ಮಾಡಿದ ಹರಿಯಲ್ಲ ಅಂತ ಅನ್ಸುತ್ತೆ, ನಾನೇ ತಪ್ಪಾಗಿ ತಿಳ್ಕೊಂಡೆ ಅಂತ ಫೋನ್ ಕಟ್ ಮಾಡಿ ಹೋಗ್ತಾ ಇರ್ತಾಳೆ. ಹಾಗೆ ಹರಿ ತುಂಬ ಬೇಜಾರು ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಂಕರ ಬಂದು, ಯಾಕೆ ಬ್ರದರ್ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿದೆ, ನಿಮ್ಮ ಮಗಳನ್ನ ತುಂಬ ನೆನೆಸ್ಕೊಂಡಿದ್ದೀರಲ್ವಾ, ಫೋನ್ ಹಚ್ಚಿ
ಹಚ್ಚಿ ಮಾತಾಡಿ ಅಂತ ಅಂದಾಗ, ಮಾತಾಡ್ದೆ ಬ್ರದರ್ ಆದರೆ ಮೀಟ್ ಮಾಡೋಕ್ಕಾಗಲ್ವಲ್ಲ, ತುಂಬ ಬೇಜಾರಾಗ್ತಿದೆ ಅಂತ ಅಂದಾಗ, ಡೋಂಟ್ ವರಿ ಅರಿಯ ನೀರಕ್ಕೆ ಯಾರಪ್ಪ ದೊಡ್ಡ ನಾಯಕನ ಅಪ್ಪಣೆ ಬೇಕು ಹೇಳು ಅಂತಂದಾಗ, ಏನು ಹೇಳ್ತಿದ್ದೀರಾ ಅಂತ ಅಂದಾಗ, ನೀವು ನಿಮ್ಮ ಮಗಳ ಜೊತೆ ಮಾತಾಡಬೇಕಲ್ವಾ, ಡೈರೆಕ್ಟಾಗಿ ಮಾತಾಡಿರಂತೆ, ತಲೆ ಕೆಡಿಸ್ಕೋಬೇಡಿ ಅಂದಾಗ, ಯಾವ ರೀತಿ ಬ್ರದರ್ ಏನಾದರೂ ಐಡಿಯಾ ಕೊಡಿ ಅಂತ ಅಂದಾಗ, ಗುಂಡ ಭುವಿ ಓದ್ತಾ ಇದ್ದಾರಲ್ಲ ಅದೇ ಸ್ಕೂಲಲ್ಲಿ ನಿಮ್ಮ ಮಗಳು ಓದ್ತಾ ಇರೋದು, ಅದೇ ಸ್ಕೂಲಲ್ಲಿ ನಮ್ಮ ಭುವಿಗೆ ಹೇಳಿದ್ರೆ ಏನಾದರೂ ಮಾಡಿ ಪ್ಲಾನ್ ಮಾಡ್ಕೊಡ್ತಾಳೆ, ನೀವು ಮಾತಾಡಿರಂತೆ ಅಂತ ಅಂದಾಗ, ಸೂಪರ್ ಬ್ರೋ ನೀವು ಅಂತ ಖುಷಿಯಿಂದ ಹಗ್ ಮಾಡ್ಕೊತಾ ಇರ್ತಾನೆ. ಹಾಗೇನೊಂದ್ ಕಡೆ ಗೌರಿ ಫ್ರೆಶ್ ಅಪ್ ಆಗಿ ರೂಮಿಗೆ ಬಂದ ತಕ್ಷಣ ಅಲ್ಲಿ ಸಾರಿ, ಒಡವೆ ಹಾಗೆ ಬಳೆ ಮತ್ತೆ ಓಲೆ ಎಲ್ಲರೂ ನೋಡಿ ತುಂಬಾ ಆಶ್ಚರ್ಯ ಪಡ್ತಾ ಇರ್ತಾಳೆ. ಇದೇನಿದು, ನಾನು ಸ್ನಾನಕ್ಕೆ ಹೋಗಿ ಬರೋ ಅಷ್ಟಾಗೆ ಇದನ್ನೆಲ್ಲ ರೆಡಿ ಮಾಡಿದಾರಲ್ಲ, ಯಾರು ರೆಡಿ ಮಾಡಿರೋದು, ವಿಜಯಕ್ಕ ಏನಾದರೂ ಮಾಡಿದ್ರ, ಆದರೆ ಮುಂಚೆಯಿಂದಲೂ ವಿಜಯಕ್ಕ ಯಾವತ್ತೂ ನನಗೆ ಈ ಥರ ಮಾಡಿಲ್ಲ ಅಂದಮೇಲೆ ಸರ್ಪ್ರೈಸ್ ಕೊಡೋಕ್ಕೆ ಯಾರು ಈ ರೀತಿ ಮಾಡಿರೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಸಡನ್ ಆಗಿ ಕಾಫಿ ನೋಡಿದಾಗ, ಇದೇನಿದು ಕಾಫಿನೂ ಸಹ ತಂದಿಟ್ಟಿದ್ದಾರಲ್ಲ, ಯಾರು ನೋಡೋಣ, ಮೊದಲು ಕಾಫಿ ಕುಡಿದು ಆಮೇಲೆ ಯಾರು ಸರ್ಪ್ರೈಸ್ ಕೊಟ್ಟಿರೋದು ಅಂತ ತಿಳ್ಕೊತೀನಿ ಅಂತ ಕಾಫಿ ಕುಡಿತಿರ್ಬೇಕಾದ್ರೆ, ತುಂಬಾ ಚೆನ್ನಾಗಿದೆ ಕಾಫಿ ಅಂತ ಖುಷಿಯಿಂದ ಕುಡಿತಾ ಇರ್ತಾಳೆ. ಹಾಗೆ ಇನ್ನೊಂದ್ ಕಡೆ ಶಿವರುದ್ರಪ್ಪ, ರುದ್ರ ಹಾಗೆ ಗಂಗಾ ಎಲ್ಲರೂ ಟೆರೆಸ್ ಮೇಲೆ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ, ಶಿವರುದ್ರಪ್ಪ ಹೇಳ್ತಾನೆ, ಏನೋ ಗಂಗವ್ವ ನೀನು ಹೇಳ್ದಂಗೆ ನಾನು ಆ ಮಗಿನ ಕರ್ಕೊಂಡೋಗಿ ಡಿ ಸಿ ಮನೆಗೆ ಬಿಟ್ಟು ಬಂದೆ, ಆದರೆ ಅವಳು ನಮಗೊಂದು ಥ್ಯಾಂಕ್ಸ್ ಹೇಳಿಲ್ಲ, ಒಂದು ಫೋನು ಮಾಡಲಿಲ್ಲ ಅಂತ ಅನ್ಬೇಕಾದ್ರೆ, ಹೌದು ಲಾಯರಿ ಮೇಡಮರೇ ನೀವು ಹೇಳ್ದಂಗೆ ಮಾಡಿದ್ವಿ, ಆ ಯಮ್ಮ ನಮ್ಮನ್ನ ಕೊಂಡಾಡ್ತಾಳೆ, ಮಗಳನ್ನ ವಾಪಸ್ಸು ಕರ್ಕೊಬಂದಿದ್ದಕ್ಕೆ ಖುಷಿ ಪಡ್ತಾಳೆ, ಇನ್ಮೇಲೆ ನಮ್ಮನ್ನ ದ್ವೇಷಿಸಲ್ಲ, ನಾವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಡ್ತಾಳೆ ಅಂತ ಅನ್ಕೊಂಡಿದ್ರೆ ಹಿಂಗೆ ಮಾಡಿಬಿಟ್ಲಲ್ಲ, ನಾನೇನೋ ಅನ್ಕೊಂಡಿದ್ದೆ ಅಂತ ಅಂದಾಗ, ಓಹೋ ನೀವು ಹಿಂಗೆ ಅನ್ಕೊಂಡಿದ್ರಾ, ನಾನೇನೋ ಅನ್ಕೊಂಡಿದ್ದೆ, ಖಂಡಿತ ಒಂದೇ ಏಟಿಗೆ ಮಾವಿನಕಾಯಿ ಬೀಳ್ಬೋದು, ಆದರೆ ಈ ಮಾಲಿನಿ ಅಷ್ಟು ಸುಲಭವಾಗಿ ನಮ್ಮ ಬುಟ್ಟಿಗೆ ಬೀಳಲ್ಲ ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಅವಳು ತುಂಬ ಕ್ಲೆವರ್ ಇದ್ದಾಳೆ, ಅಷ್ಟು ಈಸಿಯಾಗಿ ನಿಮಗೆಲ್ಲ ಬೀಳಲ್ಲ, ಏನು ಗೊತ್ತಾ, ಅವಳು ನೀವು ಆಡಿರೋ ಮಾತು ಹಾಗೆ ಅವಳು ಮಗಳಾಡಿರೋ ಮಾತನ್ನ ಅಳೆದು ತೂಗಿ ಒಂದು ಲೆಕ್ಕಾಚಾರಕ್ಕೆ ಬರ್ತಾಳೆ, ಅದೆಲ್ಲ ಕ್ಲಾರಿಟಿ ಸಿಗೋವರೆಗೂ ಸಹ ನಾವು ವೆಯ್ಟ್ ಮಾಡಬೇಕಷ್ಟೇ, ಬೇರೆ ಆಪ್ಷನ್ಸ್ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಫೋನ್ ರಿಂಗ್ ಆಗ್ತಾ ಇರುತ್ತೆ. ರುದ್ರ ಹೇಳ್ತಾ ಇರ್ತಾನೆ, ಅಯ್ಯೋ ಮೇಡಮರೇ ನಿಮ್ಮ ಬಾಯಿಗೆ ಸಕ್ಕರೆ ಹಾಕ, ನಾವು ಮಾತಾಡಿದ ತಕ್ಷಣ ಆ ಡಿ ಸಿ ಮೇಡಮ್ ಕಾಲ್ ಮಾಡ್ತಿದ್ದಾರೆ ಅಂತ ಅಂದಾಗ, ಸರಿ ರಿಸೀವ್ ಮಾಡಿ ಅಂತ ಅಂದಾಗ, ಲೌಡ್ ಸ್ಪೀಕರ್ ಹಾಕಿ ಮಾತಾಡ್ತಿರ್ಬೇಕಾದ್ರೆ ನಾನು ಡಿ ಸಿ ಮಾಲಿನಿ ಮಾತಾಡ್ತಿದ್ದು ಅಂದಾಗ, ಆ ಮೇಡಮರೇ ನಮಸ್ಕಾರ ಅಂತ ಅಂದಾಗ, ನನ್ನ ಮಗಳನ್ನ ಕಾಪಾಡ್ಕೊಂಡು ನಮ್ಮ ಮನೆ ಕರ್ಕೊಬಂದಿದ್ರಿ, ನಾನು ಅವಾಗ ಸರಿಯಾಗಿ ಮಾತಾಡಲಿಲ್ಲ ಸಾರಿ ಅಂತ ಅಂದಾಗ, ಇಟ್ಸ್ ಓಕೆ, ಎತ್ತು ಕರಳು ಎಷ್ಟು ನೋವು ಪಡ್ತಿರುತ್ತೆ ಅಂತ ನಮಗೆ ಗೊತ್ತು, ನಮ್ಮ ಕೈಲಾಗಿದ್ದ ಸಹಾಯನ ನಾವು ಮಾಡಿದ್ವಿ ಬಿಡು ಮೇಡಮರೇ ಅಂತ ಅನ್ಬೇಕಾದ್ರೆ, ಸರಿ ಇಟ್ಸ್ ಓಕೆ ಥ್ಯಾಂಕ್ಸ್ ಆಯಿತಾ, ನೀವು ನಮ್ಮ ಮನೆಗೆ ಡಿನ್ನರಿಗೆ ಬರಬೇಕು, ನಿಮಗೆ ಸಂಜೆ ನಾನು ಡಿನ್ನರ್ ರೆಡಿ ಮಾಡಿದ್ದೀನಿ ಅಂತ ಅಂದಾಗ, ಓಕೆ ಮೇಡಮ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಿರ್ಬೇಕಾದ್ರೆ ಗಂಗಾ ಹೇಳ್ತಾ ಇರ್ತಾರೆ, ನೋಡಿದ್ರಾ ಅವ್ರ ಮಗಳ ಹತ್ರ ಕ್ಲಾರಿಟಿ ತೊಗೊಂಡು ಅಳದು ತೂಗು ಅವಳು ನಿಮ್ಮನ್ನು ಡಿನ್ನರ್ ಕರೆದಿದ್ದಾಳೆ, ನೀವು ತಲೆ ಕೆಡಿಸ್ಕೋಬೇಡಿ ಅಚ್ಚುಕಟ್ಟಾಗಿ ಹೋಗಿ ಬನ್ನಿ, ಆದರೆ ಹುಷಾರಾಗಿ ನೀವು ಗೇಮ್ ಮಾಡಬೇಕು, ಏನಾದರೂ ಮಾರಿದರೆ ನಮಗೆ ಗ್ಯಾರಂಟಿ ಏನು ಮಾಡಬೇಕು ಅದನ್ನು ಮಾಡ್ತಾಳೆ, ಇದೊಂಥರ ಬೋನಸ್ ಇದ್ದಂಗೆ ಹುಷಾರಾಗಿ ಗೇಮ್ ಮಾಡಿ ಅಂತ ಹೇಳ್ಕೊಡ್ತಾ ಇರ್ತಾಳೆ. ಅದಕ್ಕೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ಸರಿ ಮೇಡಮರೇ ನಾವು ಹುಷಾರಾಗಿ ಗೇಮ್ ಮಾಡ್ತೀವಿ ಬಿಡಿ ಅಂತ ಅನ್ಬೇಕಾದ್ರೆ, ಓಕೆ ಬಾಯ್ ಅಂತ ಹೇಳ್ತಿರ್ಬೇಕಾದ್ರೆ, ಒಟ್ಟಾರೆ ಆ ಗೌರಿ ಶಂಕರ ವಿಲವಿಲ ಅಂತ ಒದ್ದಾಡಬೇಕು ಅಷ್ಟಾದರೆ ಸಾಕು ಅಂತ ರುದ್ರಪ್ಪ ಖುಷಿಯಿಂದ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಂಕರ ಹಾಗೆ ಭುವಿಗುಂಡ ಎಲ್ಲರೂ ತಿಂಡಿ ತಿಂತಾ ಇರಬೇಕಾದ್ರೆ, ಈ ಕಡೆ ಸುನಂದ ಪಾರ್ವತಿ ಹೇಳ್ತಾ ಇರ್ತಾಳೆ, ಹೊಟ್ಟೆ ಹಸಿವು ಅಂತ ಹೇಳ್ತಿದ್ದೆಲ್ಲ ನೀನು ಕುತ್ಕೊಂಡು ತಿಂಡಿ ತಿನ್ನವ ಅಂತ ಅನ್ಬೇಕಾದ್ರೆ, ಹ್ಞೂ ಅತ್ತೆವ ಅಂತ ಕುತ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಆ ಸೀಟ್ನ ರಿಸರ್ವ್ ಮಾಡ್ತಾನೆ. ಯಾಕೆ ಶಂಕರ ಅಂತ ಅಂದಾಗ, ಅಯ್ಯೋ ಅವ್ವ ನೀವು ಒಬ್ಬರೇ ತಿಂತೀರಾ, ಆಮೇಲೆ ಅದಕ್ಕೆ ನೀವು ಇಬ್ಬರು ಒಟ್ಟಿಗೆ ತಿನ್ನಿರಂತೆ, ಇವಾಗ ಬೇಡ ಅಂತ ಅಂದಾಗ, ನೀನು ಹೆಂಗೆ ಹೇಳ್ತೀಯೋ ಹಾಗೆ ಶಂಕರ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಹರಿ ತಿಂಡಿ ಬರ್ತಾ ಇರ್ತಾನೆ. ಶಂಕರನ ಪಕ್ಕ ಕುತ್ಕೊಳಕ್ಕೆ ಹೋಗ್ತಾ ಇರಬೇಕಾದ್ರೆ, ಬ್ರದರ್ ನೀವು ಪ್ಲೀಸ್ ಆ ಚೇರ್ ಮೇಲೆ ಕುತ್ಕೋತೀರಾ ಅಂತ ಅಂದಾಗ, ಯಾಕೆ ಬ್ರದರ್ ಈ ಚೇರ್ ಏನಾದ್ರು ರಿಸರ್ವ್ ಮಾಡಿದ್ದೀರಾ ಅಂತ ಅನ್ಬೇಕಾದ್ರೆ, ಹ್ಞೂ ಅಂತ ಹೇಳ್ಬೇಕಾದ್ರೆ, ಓ ಆ ಥರ ಅಂತ ಎಲ್ಲರೂ ನಗಾಡ್ತಾ ಇರಬೇಕಾದ್ರೆ ಗೌರಿ ಬಂದೇ ಬಿಡ್ತಾಳೆ. ಗೌರಿ ಶಂಕರ ಕೊಟ್ಟೆ ಸೀರೆ ಬಳೆ ಹಾಗೆ ಇಯರಿಂಗ್ ಎಲ್ಲ ಹಾಕೊಂಡು ಬರೋದು ನೋಡಿ ಶಂಕರನಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಗೌರಿ ಬಂದ್ಬಿಟ್ಟು ಈ ಗುಂಡನ ಹತ್ರ ಕುತ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ, ಮೇಡಮರೇ ಇಲ್ಲಿಗೆ ಬನ್ನಿ, ಮಕ್ಕಳಿಗೆ ಯಾಕೆ ನೀವು ಡಿಸ್ಟರ್ಬ್ ಮಾಡ್ತೀರಾ, ಅವ್ರು ಆರಾಮಾಗಿ ಕುತ್ಕೊಂಡು ತಿಂಡಿ ತಿನ್ನಲಿ, ನನ್ನ ಪಕ್ಕ ಬನ್ನಿ ಅಂತ ಅನ್ಬೇಕಾದ್ರೆ, ಪರವಾಗಿಲ್ಲ ಇಲ್ಲಿ ಜಾಗ ಇದೆ ಇಲ್ಲೇ ಕುತ್ಕೋತೀನಿ ಅಂತ ಗುಂಡನ ಪಕ್ಕ ಕುತ್ಕೊಂಡಾಗ ಗುಂಡ ಹೇಳ್ತಾ ಇರ್ತಾನೆ, ಬ್ರೋ ನನಗೆ ನಿನಗೆ ಏನಾದರೂ ಕಂಫರ್ಟ್ ಆಗ್ದಂಗೆ ಇದೆಯಾ, ಇಲ್ಲ ಅಲ್ವಾ ಜಾಗ ಸರಿ ಇದೆ ಅಂತ ಅಂದಾಗ, ಇಲ್ಲ ಬ್ರೋ ಜಾಗ ಚೆನ್ನಾಗಿದೆ ಜಾಸ್ತಿನೇ ಇದೆ, ಅಮ್ಮನ ಕುತ್ಕೊಳ್ಳಿ ಬಿಡು ಅಂತ ಭುವಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತುಂಬ ಬೇಜಾರಿಂದ ಶಂಕರ ಹಾಗೆ ಕೂತಿರ್ಬೇಕಾದ್ರೆ ವಿಜಿ ಬಂದ ತಕ್ಷಣ, ನೀನು ಇಲ್ಲಿ ಕುತ್ಕೊಳ್ಳಿ ವಿಜಿ ಮೇಡಮರೇ ಅಂತ ಈ ಕಡೆ ಪಾರ್ವತಿ ಹೇಳ್ತಾ ಇರಬೇಕಾದ್ರೆ, ಶಂಕರನ ಪಕ್ಕ ಬಂದು ವಿಜಿ ಕುತ್ಕೊಂಡು ನಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಿಂಡಿ ಏನು ಮಾಡಿದಿರ ಅಕ್ಕ ಅಂತ ಕೇಳ್ತಿರ್ಬೇಕಾದ್ರೆ, ದೋಸೆ ಚಟ್ನಿ ಹಾಗೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ ಅಂತ ಸುನಂದ ಹೇಳ್ತಾ ಇದ್ರೆ, ನಾನೇ ಮಾಡಕ್ಕೆ ಹೇಳಿದ್ದು ಅಂತ ಶಂಕರ ಹೇಳ್ತಾ ಇರ್ತಾನೆ. ನಿಮಗೆ ತುಂಬ ಇಷ್ಟ ಅಲ್ವಾ ಜಾಸ್ತಿ ಪಲ್ಯ ತಿನ್ನಿ ಅಂತ ಅನ್ಬೇಕಾದ್ರೆ, ಬೇಕು ಬೇಕು ಅಂತ ಗೌರಿ ಹೇಳ್ತಾ ಇರ್ತಾಳೆ, ಇಲ್ಲ ನಾನು ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ, ಜಗದ ನಿಯಮನ ಚೇಂಜ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಇವಾಗ ಆಲೂಗೆಡ್ಡೆ ಪಲ್ಯ ಜಾಸ್ತಿ ತಿನ್ನಲ್ಲ ಚಟ್ನಿನೇ ತಿಂತೀನಿ ಅಂತ ಅಂದಾಗ ಶಂಕರನಿಗೆ ತುಂಬ ಬೇಜಾರಾಗ್ತಾ ಇರಬೇಕಾದ್ರೆ, ಶಂಕರ ಅವ್ರು ತಿನ್ನಿ ಏನು ಮಾಡ್ತಿದ್ದೀರಾ ಅಂತ ವಿಜಿ ರೇಗಿಸ್ತಾ ಇರ್ತಾಳೆ. ಹಾಗೆ ವಿಧಿ ಇಲ್ದಲೆ ಗೌರಿ ಮುಖ ನೋಡ್ಕೊಂಡು ತಿಂಡಿ ತಿಂತಾ ಇರ್ತಾನೆ. ಆಗ ಭುವಿ ಕೇಳ್ತಾ ಇರ್ತಾಳೆ, ಬ್ಯಾಡ್ ಬಾಯ್ ನೀವೇನಾದರೂ ಚೇಂಜ್ ಆಗಿದ್ದೀರಾ ಅಂತ ಅಂದಾಗ ಎಲ್ಲರೂ ಒಳಗೆ ನಗಾಡ್ತಾ ಇರ್ತಾರೆ. ಆಗ ಶಂಕರ, ಇಲ್ಲ ಕಣವ ನಾನು ಆ ರೀತಿ ಚೇಂಜ್ ಆಗಿಲ್ಲ, ಯಾಕವ ಈ ರೀತಿ ಕೇಳ್ತಿದ್ದೀಯ ಅಂತ ಅಂದಾಗ, ಏನಿಲ್ಲ ಬ್ಯಾಡ್ ಬಾಯ್ ಒಬ್ಬೊಬ್ಬನೇ ನಗಾಡ್ತೀಯ ಒಬ್ಬೊಬ್ಬನೇ
ಏನೇನೋ ಮಾತಾಡ್ಕೊಂಡು ಬರ್ತಾ ಇರ್ತೀಯ, ಅದಕ್ಕೆ ಏನಾದರೂ ಚೇಂಜ್ ಆಗಿದೆಯಾ ಅಂತ ಕೇಳ್ತಾ ಇದ್ದೆ ಅಂತ ಅನ್ಬೇಕಾದ್ರೆ ಮತ್ತೆ ಗೌರಿ ಒಬ್ಬೊಬ್ಬಳೇ ನಗಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಮನೇಲಿ ರುದ್ರ ಮತ್ತೆ ಶಿವರುದ್ರಪ್ಪ ಕೂತ್ಕೊಂಡು ಖುಷಿಯಿಂದ ಇರ್ತಿರ್ಬೇಕಾದ್ರೆ ಅಲ್ಲಿ ಲಾಯರಿ ಮೇಡಮ್ ಬರ್ತಾಳೆ. ಏನ್ ಲಾಯರಿ ಮೇಡಮ್ ಏನೋ ತಂದಿದ್ದೀರಾ ಕೈಲಿ ಅಂತ ಅನ್ಬೇಕಾದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಅಂದಾಗ ಏನವ ಅದು ಅಂತ ಶಿವರುದ್ರಪ್ಪ ಕೇಳ್ತಾ ಇರ್ತಾನೆ. ಎಲೆಕ್ಷನ್ ಡೇಟ್ ಯಾವಾಗ ಅಂತ ಗೊತ್ತಾಗಿದೆ, ಇನ್ನೊಂದು ವಾರದಲ್ಲೇ ನಾಮಿನೇಷನ್ ಆಗುತ್ತೆ ಅಂತ ಅನ್ಬೇಕಾದ್ರೆ ಶಿವರುದ್ರಪ್ಪನಿಗೆ ತುಂಬಾ ಖುಷಿ ಆಗ್ತಿರುತ್ತೆ. ಇದು ಸರ್ಕಾರದ ಆದೇಶ, ಅದಕ್ಕೆ ನಿಮಗೆ ಲೆಟರ್ ತಂದಿದ್ದೀನಿ ಅಂತ ಅಂದಾಗ ತುಂಬಾ ಖುಷಿಯಿಂದ ಲೆಟರ್ ನಾನು ನೋಡ್ತಾ ಇರ್ತಾನೆ. ತುಂಬ ಖುಷಿಯಿಂದ ಎಂಥ ವಿಷಯನ ಹೇಳ್ದೆ ಗಂಗವ್ವ, ನನಗಂತೂ ಖುಷಿಯಾಗಿದೆ. ಈ ಶಿವರುದ್ರಪ್ಪನ ಜೀವನ ಖರಾಬಾಗಿತ್ತು, ಇನ್ಮೇಲೆ ಇದೆ ಎಮ್ಮೆಲ್ಲೆ ಹಾಗೆ ಆಗ್ತೀನಿ, ಆ ಕುರ್ಚಿ ಮೇಲೆ ನಾನು ಮೆರೆತೀನಿ ಅಂತ ತುಂಬ ಖುಷಿಯಿಂದ ಬೀಗ್ತಾ ಇರ್ತಾನೆ. ರುದ್ರನು ಸಹ ಹೇಳ್ತಾ ಇರ್ತಾನೆ, ನನ್ನ ರಕ್ತ ಬಸ್ತಾದ್ರೂ ಪರವಾಗಿಲ್ಲ, ಈ ಸಲ ಎಷ್ಟೇ ಕಷ್ಟ ಆದರೂ ಅಪ್ಪಯ್ಯ ನಿನ್ನನ್ನು ಎಮ್ಮೆಲ್ಲೆ ಮಾಡೇ ಮಾಡ್ತೀನಿ ಅಂತ ಅಂದಾಗ ಇವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಆಗ ಗಂಗಾ ಹೇಳ್ತಾ ಇರ್ತಾಳೆ, ಓಲ್ಡನ್ ಇನ್ನೂ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗಿದೆ, ಏನು ಗೆದ್ದಿದ್ದೀನಿ ಅಂತ ಬೀಗ್ತಾ ಇದ್ದೀರಾ, ಅಷ್ಟೆಲ್ಲ ಬಿಲ್ಡಪ್ ತಗೋಬೇಡಿ ಅಂತ ಬೈತಾ ಇರ್ತಾನೆ. ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಇದೇನವ ಖುಷಿ ವಿಚಾರ ಹೇಳಿ ಮುಖದ ಮ್ಯಾಗ ತಣ್ಣೀರು ಎರಚಿಬಿಟ್ಟಲ್ಲ ಅಂತ ಅಂದಾಗ ಇನ್ನೇನು ಮತ್ತೆ ಎಲೆಕ್ಷನ್ ಅನೌನ್ಸ್ ಆಗಿದೆ, ಆದರೆ ನೀವೇನು ಗೆದ್ದಿದ್ದೀರಾ, ಇಲ್ಲಿ ಜನಗಳೇನು ದಡ್ರಲ್ಲ, ಬೇಕು ಅಂತ ನೀವು ಕೇಳಿದ ತಕ್ಷಣ ಯಾರು ಓಟ್ ಹಾಕಲ್ಲ, ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಎಲ್ಲ ಕಡೆ ಡಿಸ್ಕಸ್ ನಡೀತಾ ಇದೆ, ಆಮೇಲೆ ಜನಗಳು ನಿಮಗೆ ಖಂಡಿತ ಓಟ್ ಹಾಕಲ್ಲ, ಇದಕ್ಕೆ ಚಾನ್ಸು ಇಲ್ಲ, ಹಂಗಾಗಿ ನಾವೇ ಏನಾದರೂ ಪ್ಲಾನ್ ಮಾಡಿ ಜನಗಳು ನಿಮಗೆ ಓಟ್ ಹಾಕೋ ರೀತಿ ಮಾಡಬೇಕು ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಯಾಕೆ ಅಂತ ಅಂದ್ರೆ ನಿಮ್ಮ ಜಾತಕ ಜನಗಳ ಕೈಲಿದೆ, ಸೊ ಹಂಗಾಗಿ ಏನಾದರೂ ಮಾಡಬೇಕು ಅಂತ ಅಂದಾಗ ಅದೆಂಥ ಪಿಲಾನು ಹೇಳಿ ಮೇಡಮ್ ಅಂತ ಅನ್ಬೇಕಾದ್ರೆ ಎಲೆಕ್ಷನ್ ಮಿಷನ್ನ ನಾವು ಡೀಲ್ ಮಾಡಿದ್ರೆ ಅಷ್ಟೇ ಸಾಕು ಅಂತ ಅನ್ಬೇಕಾದ್ರೆ ಇವರಿಬ್ಬರಿಗೂ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ. ಅಲ್ಲ ಗಂಗವ್ವ ಹೆಂಗವ ಡೀಲ್ ಮಾಡೋದು ಅಂತ ಅನ್ಬೇಕಾದ್ರೆ ಗೌರಿ ಹೆಂಗಾದ್ರೂ ಮಾಡಿ ಕೆಲಸನ ಗಿಟ್ಟಿಸ್ಕೊತಾಳೆ. ಅವಳು ಇವಾಗ ಅಷ್ಟೇ ಸಸ್ಪೆಂಡ್ ಆಗಿರೋದು ಮತ್ತೆ ತಗೋತಾಳೆ. ಅವಳು ವಾಪಸ್ ಬರೋ ಅಷ್ಟೊತ್ತಿಗೆ ನಿಮಗೆ ಸೆಲ್ಯೂಟ್ ಹೊಡೆ ರೀತಿ ಇರಬೇಕು, ಅದಕ್ಕೋಸ್ಕರ ಎಲೆಕ್ಷನ್ ಮಿಷನ್ನ ನಾವು ಡೀಲ್ ಮಾಡ್ಬೇಕಂತ ಗಂಗಾ ಪ್ಲಾನ್ ಕೊಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಎಲ್ಲರೂ ಸಹ ಈ ಕಡೆ ಶಂಕರನ ರೇಗಿಸ್ತಾ ಇರ್ಬೇಕಾದ್ರೆ ಈ ಕಡೆ ಹರಿ ಹೇಳ್ತಾ ಇರ್ತಾನೆ, ನಿಮ್ಮಮ್ಮ ಆಗ್ಲೇ ಹೇಳಿದ್ರಲ್ಲ ಭುವಿ, ಜಗತ್ತು ಬದಲಾವಣೆ ನಿಯಮ ಅಂತ ಅಂದಮೇಲೆ ಫಾರ್ ಎ ಚೇಂಜ್ ಅಷ್ಟೇ ಅಂದಾಗ ಹೌದೌದು ನಂದು ಚೇಂಜ್ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಅಣ್ಣನಿಗೆ ಲವ್ ಆಗಿದೆ ಅಂತ ಇವರಿಬ್ರು ಕುಣಿತಾ ಇರ್ತಾರೆ. ಅಷ್ಟೊತ್ತಿಗೆ ಏನ್ಲ ಹಿಂಗಂತೀಯ, ನಿನಗೆ ಅಲ್ಲಿ ಕೋಲಿಟ್ಟಿದ್ದೆ ಎಲ್ಲ ಅಂತ ಅಂದಾಗ ಆಯ್ತು ಬಿಡೋಣ ಬೇರೆ ಸಾಂಗ್ ಇಡ್ತೀನಿ ಅಂತ ಕೋಳಿ ಚುರುಮುರಿ ಹೇಳ್ತಾ ಇರ್ಬೇಕಾದ್ರೆ ಸುನಂದ ಪಾರ್ವತಿ ಮಾತಾಡ್ತಾ ಇರ್ತಾರೆ. ಯಾಕೋ ಇತ್ತೀಚೆಗೆ ಶಂಕರ ಬೆಳಗಿಂದ ಹಿಂಗೆ ಆಡ್ತಾ ಇದ್ದಾನೆ, ಗೌರಿ ಮೇಲೆ ಲವ್ ಆಗಿರೋದು ಅಂತ ಪಾರ್ವತಿ ಹೇಳ್ತಾ ಇದ್ರೆ ಹೌದು ಅತ್ತೆವಾ ನಾನು ಗಮನಿಸ್ತಾ ಇದ್ದೀನಿ ಏನೋ ಆಗಿದೆ ಅಂತ ಸುನಂದ ಹೇಳ್ಕೊಂಡಿಬ್ರು ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗೌರಿ ತಿಂಡಿ ಎಲ್ಲ ತಿಂದಾದ್ಮೇಲೆ ನಾನು ಹೊರಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾನು ಬರ್ತೀನಿ ಅಂತ ಅಂದಾಗ ನೀವ್ಯಾಕೆ ಬರ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಡ್ರಾಪ್ ಮಾಡೋಕ್ಕೆ ಅಂತ ಅಂದಾಗ ಬೇಡ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಹರಿ ತಾನೆ ಫಾರ್ ಎ ಚೇಂಜ್ ಇರುತ್ತೆ, ಇಷ್ಟು ದಿನ ಡಿಪಾರ್ಟ್ಮೆಂಟ್ ಗಾಡೀಲಿ ಹೋಗ್ತಿದ್ದೆ, ಇವಾಗ ಬ್ರೋ ಗಾಡೀಲಿ ಹೋಗು ಅಂತ ಅಂದಾಗ ಸರಿ ಆಯ್ತು ಬಿಡಿ ಹೋಗ್ತೀನಿ ಅಂತ ಅಂದಾಗ ಶಂಕರ ಮಾತ್ರ ತುಂಬ ಖುಷಿಯಿಂದ ಓಡೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.